ಇನ್ನೊಂದು ಸಂತಸದ ಸುದ್ದಿ ಏನು ಅಂದರೆ 52 ರನ್ಗಳು. ಆ 52 ರನ್ಗಳಿದಾವಲ್ಲ 47 ವರ್ಷಗಳ ಕಾಯುವಿಕೆಯನ್ನು ಕೊನೆ ಮಾಡಿಬಿಟ್ರು. ಭಾರತದ ವನಿತೆಯರು ಎಷ್ಟರ ಮಟ್ಟಿಗೆ ವಿಶ್ವಕಪ್ ಕಿರೀಟವನ್ನು ಧರಿಸಿದರು. 52 ರನ್ಗಳ ಜಯ. ಶಫಾಲಿ ವರ್ಮಾ ದೀಪ್ತಿ ಜೋಡಿ ಭರ್ಜರಿ ಮೋಡಿ ಮಾಡಿಬಿಡ್ತು. ಬರೀ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಯಾದದ್ದು ಹೇಗೆ ನೋಡೋಣ. ವಿಜಯ, ಇದು ಐತಿಹಾಸಿಕ ವಿಜಯ. ಭಾರತ ಸಿಂಹಿಣಿಯರ ಚರಿತ್ರೆ ಸೃಷ್ಟಿಸುವ ಅವತಾರ. ಭಾರತದ ವೀರ ವನಿತೆಯರು ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿದ್ದಾರೆ. 52 ವರ್ಷಗಳ ಬಳಿಕ ಭಾರತಕ್ಕೆ ಚೊಚ್ಚಲ ವಿಶ್ವಕಪ್ ಗೆಲ್ಲಿಸಿಕೊಟ್ಟಿರುವ ಹರ್ಮನ್ ಪ್ರೀತ್ ಕೌರ್ ಪಡೆ ಟ್ರೋಫಿ ಎತ್ತಿ ಸಂಭ್ರಮಿಸಿದ ಕ್ಷಣ ಇದು. ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಭಾರತದ ನಾರಿಯರು ದಕ್ಷಿಣ ಆಫ್ರಿಕಾ ವಿರುದ್ಧ 52 ರನ್ಗಳ ಭರ್ಜರಿ ಜಯ. ನವಿ ಮುಂಬೈನ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಆಯ್ದುಕೊಂಡಿತ್ತು. ಲೇಡೀಸ್ ಸೆಹ್ವಾಗ್ ಖ್ಯಾತಿಯ ಶಫಾಲಿ ವರ್ಮಾ 87 ರನ್ಗಳ ಸ್ಫೋಟಕ ಬ್ಯಾಟಿಂಗ್ ಮತ್ತು ದೀಪ್ತಿ ಶರ್ಮಾರ ಅರ್ಧಶತಕದಾಟ ತಂಡದ ಬಿಗ್ ಸ್ಕೋರ್ಗೆ ನೆರವಾಯಿತು. ನಿಗದಿತ 50 ಓವರ್ನಲ್ಲಿ ಭಾರತ 298 ರನ್ ಗಳಿಸಿತ್ತು. ಆರಂಭಿಕರಾಗಿ ಬಂದ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಉತ್ತಮ ಆರಂಭ ಕೊಟ್ಟರು. ಸ್ಮೃತಿ 45 ರನ್ ಗಳಿಸಿ ಔಟ್ ಆದ್ರೆ ಶಫಾಲಿ 87 ರನ್ ಗಳಿಸಿದ್ರು. ದೀಪ್ತಿ ಶರ್ಮಾ 58 ರನ್ ಗಳಿಸಿ 300ರ ಗಡಿ ತಲುಪಲು ನೆರವಾದ್ರು. ಕೊನೆಯಲ್ಲಿ ರಿಚಾ ಘೋಷ್ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಈ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಪರ ನಾಯಕಿ ಲಾರಾ ಆರಂಭಿಕರಾಗಿ ಕಣಕ್ಕಿಳಿದು ಶತಕ ಗಳಿಸಿ ದಿಟ್ಟ ಹೋರಾಟ ನಡೆಸಿದ್ರು. ಆದ್ರೆ 42ನೇ ಓವರ್ನಲ್ಲಿ ದೀಪ್ತಿ ಶರ್ಮಾರ ಬಾಲ್ ಅನ್ನ ಸಿಕ್ಸರ್ ಗಟ್ಟಲು ಹೋದ ಲಾರಾ ಎಳೆದಿದ್ರು. ಈ ವೇಳೆ ಸಿಂಗಲ್ ಹ್ಯಾಂಡ್ ನಲ್ಲೇ ಅಮನ್ಜೋತ್ ಕೌರ್ ಹಿಡಿದ ಈ ಕ್ಯಾಚ್ ಪಂದ್ಯಕ್ಕೆ ತಿರುವು ಕೊಡ್ತು. ಕ್ಯಾಪ್ಟನ್ ಲಾರಾ ಹೊರತುಪಡಿಸಿದ್ರೆ ಉಳಿದ ಯಾರೊಬ್ಬರೂ ಕೂಡ ಅರ್ಧಶತಕ ಗಳಿಸಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಶಫಾಲಿ 2 ಓವರ್ನಲ್ಲಿ 2 ವಿಕೆಟ್ ಪಡೆದು ಗೇಮ್ ಚೇಂಜ್ ಮಾಡಿದ್ರೆ, ಅನುಭವಿ ದೀಪ್ತಿ ಶರ್ಮಾ 5 ವಿಕೆಟ್ ಪಡೆದು ಅದ್ಭುತ ಆಲ್ರೌಂಡ್ ಪ್ರದರ್ಶನ ನೀಡಿದ್ರು. ಈ ಮೂಲಕ ಭಾರತ 52 ವರ್ಷಗಳ ಕನಸನ್ನ 52 ರನ್ಗಳಿಂದ ಗೆದ್ದು ವಿಶ್ವ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಲೇಡಿ ಸೂಪರ್ ಸ್ಟಾರ್ಸ್ಗೆ ಚಾಂಪಿಯನ್ ಪಟ್ಟ ಒಲಿದಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9. ಭಾರತೀಯ ಹೆಣ್ಮಕ್ಕಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಫೈನಲ್ನಲ್ಲಿ ಭಾರತ ತಂಡ ಅದ್ಭುತ ಗೆಲುವು ಸಾಧಿಸಿದೆ. ಫೈನಲ್ ಪಂದ್ಯದಲ್ಲಿ ಅವರು ತೋರಿದ ಪ್ರದರ್ಶನವು ಉತ್ತಮ ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಕೂಡಿತು. ತಂಡವು ಟೂರ್ನಿಯುದ್ದಕ್ಕೂ ಅಸಾಧಾರಣ ಸಾಮರ್ಥ್ಯ ತೋರಿದ ದೃಢತೆ ಸಾಬೀತುಪಡಿಸಿದ ನಮ್ಮ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು. ಈ ಐತಿಹಾಸಿಕ ಗೆಲುವು ಭವಿಷ್ಯದ ಚಾಂಪಿಯನ್ಗಳು ಕ್ರೀಡೆಗಳನ್ನ ಕೈಗೆತ್ತಿಕೊಳ್ಳಲು ಪ್ರೇರೇಪಿಸುತ್ತೆ. ನೀವು ಕೇವಲ ಕಪ್ಪನ್ನು ಎತ್ತಿ ಹಿಡಿಯಲಿಲ್ಲ, ಭಾರತದ ಚೈತನ್ಯವನ್ನೇ ಎತ್ತಿ ಹಿಡಿದಿದ್ದೀರಿ ಅಂತ ಬಣ್ಣಿಸಿದ್ದಾರೆ ರಾಹುಲ್ ಗಾಂಧಿ. ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಇತಿಹಾಸ ನಿರ್ಮಿಸಿದೆ ಮತ್ತು ಶತಕೋಟಿ ಹೃದಯಗಳನ್ನು ಮುಟ್ಟಿದ್ದಾರೆ. ನಿಮ್ಮ ಧೈರ್ಯ, ಛಾತಿ ಭಾರತಕ್ಕೆ ಕೀರ್ತಿ ತಂದಿದೆ. ಜೊತೆಗೆ ಅಸಂಖ್ಯಾತ ಯುವತಿಯರು ನಿರ್ಭಯವಾಗಿ ಕನಸು ಕಾಣಲು ಪ್ರೇರೇಪಿಸಿದೆ. ನೀವು ಕೇವಲ ಟ್ರೋಫಿಯನ್ನು ಎತ್ತಿ ಹಿಡಿಯಲಿಲ್ಲ, ನೀವು ರಾಷ್ಟ್ರದ ಚೈತನ್ಯವನ್ನು ಎತ್ತಿ ಹಿಡಿದಿದ್ದೀರಿ. ಜೈ ಹಿಂದ್. ಸಿದ್ದರಾಮಯ್ಯ ಕೂಡ ತಂಡವನ್ನು ಅಭಿನಂದಿಸಿದ್ದಾರೆ. ಇದು ಬಹುಕಾಲ ಉಳಿಯುವಂಥ ವಿಜಯ ಅಂತ ಅವರು ಹೊಗಳಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತ ಆಟದ ಮೂಲಕ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ವಿಶ್ವ ವಿಜೇತ ಭಾರತೀಯ ಕ್ರಿಕೆಟ್ ಆಟಗಾರ್ತಿಯರಿಗೆ ಅಭಿನಂದನೆಗಳು. ಕ್ರಿಕೆಟ್ ಪ್ರೇಮಿಯಾದ ನನಗಿದು ಹೆಚ್ಚು ಖುಷಿ ಕೊಟ್ಟಿದೆ. ಇತಿಹಾಸ ಸೃಷ್ಟಿಯಾದ ಈ ದಿನ ಬಹುಕಾಲ ನೆನಪಿನಲ್ಲಿ ಉಳಿಯುವಂತದ್ದು.